ಜನಪರವಾಗಿ ಕೆಲಸ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಧ್ವನಿಯಾಗಿ ಕೆಲಸ ಮಾಡಿರೋಂಥದ್ದು SFI ಮತ್ತು NSUI. NSUIದು ಒಂದು ಇತಿಹಾಸ ಏನಂದರೆ ಯಾವತ್ತೂ ಅಷ್ಟೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸ್ಪಂದಿಸೋದು ಮತ್ತು SFI ಜೊತೆ ಯಾವತ್ತೂ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಅನ್ಯೋನ್ಯವಾಗಿ ಬೆಳೆದು ಮತ್ತು ಬೆರೆತು ಕೆಲಸ ಮಾಡಿರುವಂಥ ಅನೇಕ ನಿರ್ದೇಶನಗಳಿದೆ. ಈಗಾಗಲೇ ಅನೇಕ ಹೋರಾಟಗಳು ಆಗಿದೆ. ಮೊದಲನೇದಾಗಿ ಏನು ದೆಹಲಿ ಮತ್ತು ಹರಿಯಾಣ ಬಾರ್ಡರಲ್ಲಿ ರೈತರ ಹೋರಾಟ ನಡೀತು. ಆವಾಗ ಆ ರೈತರ ಹೋರಾಟಕ್ಕೆ ಬಣ್ಣ ಕಟ್ಟಿದ್ರು, ನಕ್ಸಲ್ವಾದಿಗಳು BJಪಿಯವರು ಮತ್ತು RSS. ಈಗ ವಿದ್ಯಾರ್ಥಿಗಳು ಏನು ಅವ್ರು ಆಗಿರೋ ಅನ್ಯಾಯನ ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿದ್ರೆ ಸಾಕು ಇವ್ರಿಗೆ ದೇಶ ವಿರೋಧಿಗಳಾಗ್ತಾರೆ. ಯಾರು ಪ್ರಶ್ನೆ ಮಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅವರು ದೇಶ ವಿರೋಧಿಗಳಾಗ್ತಾರೆ. ಏನು ಇವತ್ತು ಶಿಕ್ಷಣ ವ್ಯವಸ್ಥೆ ಇದೆ, ಅವರು ಅವರ ಪ್ರಶ್ನೆ ಏನಂದ್ರೆ ಈಗಿರುವ ಶಿಕ್ಷಣ ವ್ಯವಸ್ಥೆಯ ವಿರುದ್ಧವಾಗಿ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ. ಅವರು ಬೀದಿಗಿಳಿದು ಪ್ರಧಾನಮಂತ್ರಿ ನಿವಾಸದ ಮುಂದೆ ಹೋರಾಟ ಮಾಡಿರುವಂತ ನಿರ್ದೇಶನ ನಿಮ್ಮ ಕಣ್ಣು ಮುಂದೆ ಇದೆ, ಎಲ್ಲರ ಮುಂದೆ. ಅವ್ರ ಜೊತೆ ಏನ್ ನಡ್ಕೊಂಡ್ರು ರಕ್ತವ ಚೆಲ್ಲಿದ ತ್ಯಾಗಿಗಳೇ, ವ್ಯರ್ಥವಲ್ಲ ವ್ಯರ್ಥವಲ್ಲ, ನಿಮ್ಮಯ ತ್ಯಾಗ ವ್ಯರ್ಥವಲ್ಲ, ನಿಮ್ಮಯ ಬಲಿದಾನ ವ್ಯರ್ಥವಲ್ಲ. ಕಟ್ಟುತ್ತೇವೆ ಕಟ್ಟುತ್ತೇವೆ ಐಕ್ಯ ಭಾರತ ಕಟ್ಟುತ್ತೇವೆ, ಉಳಿಸುತ್ತೇವೆ ಉಳಿಸುತ್ತೇವೆ, ಜಾತ್ಯತೀತವ ಉಳಿಸುತ್ತೇವೆ, ಸಂವಿಧಾನ ಉಳಿಸುತ್ತೇವೆ, ಬಿಡುವುದಿಲ್ಲ ಬಿಡುವುದಿಲ್ಲ, ದೇಶವ ಒಡೆಯಲು ಬಿಡುವುದಿಲ್ಲ, ಬಿಡುವುದಿಲ್ಲ ಬಿಡುವುದಿಲ್ಲ, ದೇಶವ ಒಡೆಯಲು ಬಿಡುವುದಿಲ್ಲ. ಸಂಜೆಯ ದೇಗುಲ ಅಂಗಡದೆ ಕಂಟಕ ಕೇಸರಿ ಪಟ್ಟಿಯ ಕಟ್ಟೆ, ಕರಾಟೆ ಕಲಿಸುವ RSS. ಎಚ್ಚರಿಕೆ ನಿಮಗೆ ಎಚ್ಚರಿಕೆ, ಜಾತ್ಯತೀತ ಶಕ್ತಿಗಳ ಎಚ್ಚರಿಕೆ. ಬಿಜೆಪಿ ಎಂಬ ಫಲಕವನ್ನಿಟ್ಟು ದೇಶವ ನಡೆಯುವ ಬಜರಂಗಿ, ಎಚ್ಚರಿಕೆ ನಿಮಗೆ ಎಚ್ಚರಿಕೆ, ಜಾತ್ಯತೀತ ಶಕ್ತಿಗಳ ಎಚ್ಚರಿಕೆ. ಏನಿವತ್ತು ಇಡೀ ದೇಶಾದ್ಯಂತ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಅಘೋಷಿತ ತುರ್ತು ಪರಿಸ್ಥಿತಿನಲ್ಲಿ ಇವತ್ತು ನಾವು ಇದೀವಿ. ಇಡೀ ಜಂತರ್ ಮಂತರ್ನಲ್ಲಿ ಸುಮಾರು ದಿವಸಗಳಿಂದ ಹೋರಾಟ ನಡೀತಾ ಇದೆ. ಏನ್ ಸಲುವಾಗಿ? ನೀಟ್ ಹಗರಣ ಹಾಕಿ ತುಂಬಾ ಕಷ್ಟಪಟ್ಟು ಓದಿ ರಾತ್ರಿ ಹಗಲು ಒಂದೇ ಬಡವರ ಮಕ್ಕಳು, ಕೂಲಿಕಾರ ಮಕ್ಕಳು, ರೈತರ ಮಕ್ಕಳು ಎಲ್ಲರೂ ಕೂಡ ಸೇರಿ ಇವತ್ತು ಅವ್ರು ಕಷ್ಟಪಟ್ಟು ಓದಿ ನೀಟ್ ಎಕ್ಸಾಮ್ ಬರೆದು ಕನಸು ಕಟ್ಕೊಂಡಿದ್ರು. ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಹೌದಲ್ಲ, ಏನೇನೋ ಆಗ್ಬೇಕು ಅಂತ ಕನಸು ಕಟ್ಟಿದ್ರು. ಆ ಮಕ್ಕಳು ಬರ್ದಿರುವಂತ ಎಕ್ಸಾಮ್ ಅನ್ನ ಆ ಪ್ರಶ್ನಿಕೆ ಪತ್ರಿಕೆಯನ್ನ ಲೀಕ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಸಮಗ್ರ ತನಿಖೆ ಆಗ್ಬೇಕು. ಈ ದೇಶದ ಶಿಕ್ಷಣ ಸಚಿವರು ತಲೆದಂಡ ಕೊಡಬೇಕು ಅಂತ ಹೇಳಿ ಶಾಂತಿಯುತವಾದಂತ ಹೋರಾಟನ ಮಾಡ್ತಾ ಇದ್ರು. ಆ ಶಾಂತಿಯುತವಾದಂತ ಹೋರಾಟ ಮಾಡುವಂತವರನ್ನ ನೀವು ಹೊಡೆದಿದ್ದೀರಿ. ನೆಪಕ್ಕೆ ಮಾತ್ರ ಪೊಲೀಸ್ನವ್ರು ಇಟ್ಟಿದ್ರಿ. ಆದ್ರೆ ಅಲ್ಲಿ ಹೋಗಿ ನೀವು ಲಾಠಿ ಹಿಡ್ಕೊಂಡು ಹೊಡೆದಿರೋಂಥದ್ದು ಬಜರಂಗ ದಳದ ಕಾರ್ಯಕರ್ತರು, RSS ನ ಕಾರ್ಯಕರ್ತರು, ಗೂಂಡಾಗಿರಿ ಮಾಡಿರೋಂಥವ್ರು. ನಾವು ಯಾವುದೇ ಸಂಘಟನೆಗಳು ಎಂದೂ ಕೂಡ ಗೂಂಡಾಗಿರಿ ಮಾಡಿರೋ ಇತಿಹಾಸ ಇಲ್ಲ. ಹೋರಾಟ ಮಾಡಿದ್ದೀವಿ, ಎಂದು ಬಸ್ ಸುಟ್ಟಿರೋಂತ ಇತಿಹಾಸ ಇಲ್ಲ ನಮ್ದು. ನನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ರಿ, ನಾಳೆ ಹೋರಾಟ ಮಾಡಿದ್ರೆ ಶಾಂತಿಯುತವಾಗಿರ್ಬೇಕು. ಬಸ್ ನಮ್ಮದು, ರಸ್ತೆ ನಮ್ಮದು, ಪೊಲೀಸ್ನವ್ರದಲ್ಲ ಅಥವಾ ಸರ್ಕಾರದಲ್ಲ. ಮಕ್ಕಳೇ, ನಾವ್ ಏನೇ ಕೇಳೋದಾದ್ರು ಸಂವಿಧಾನಬದ್ಧವಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರಿ. ನಿಮ್ದೇನ್ ಇತಿಹಾಸ ಇದೆ? ಮಾನ್ಯ ನರೇಂದ್ರ ಮೋದಿ ಅವರ ನಿಮ್ ಇತಿಹಾಸ ಏನು? ನೀವು ಮಾಡಿರೋಂತ ಹೋರಾಟಗಳು ತಗೊಳ್ರಿ. ನೀವು ಗುಜರಾತ್ ಅಲ್ಲಿ ಏನ್ ಮಾಡಿದ್ರಿ ಅಂತ ನಮ್ಗೆ ಗೊತ್ತಿದೆ, ಈ ದೇಶದ ಜನಕ್ಕೆ ಗೊತ್ತಿದೆ. ಈ ದೇಶದಲ್ಲಿ ಏನ್ ಮಾಡಿದ್ರಿ ಅಂತ ಗೊತ್ತಿದೆ. ಜಾತಿ ಧರ್ಮದ ಹೆಸರಿನಲ್ಲಿ ನಮ್ಮ ಹಿಂದೂ ಮಕ್ಕಳನ್ನ ಕರ್ಕೊಂಡೋಗಿ
ವ್ಯಾಪಾರಸ್ಥರಾಗವ್ರೆ, ಬಂಡವಾಳಶಾಹಿಗಳಾಗವ್ರೆ, ರಾಜಕಾರಣಿಗಳಾಗವ್ರೆ. ಈ ಧರ್ಮದ ಮತ್ತನ್ನ ಎಕ್ಸಿ ಇವತ್ತು ನಮ್ಮ ಮಕ್ಕಳನ್ನ ನೀವು ಇವತ್ತು ಜೈಲು ಪಾಲು ಮಾಡಿದ್ರಿ. ಇದೇ ಸಂಸ್ಕೃತಿ ಅಂತೇಳಿ ಹೇಳ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡುವಂತ ಮಕ್ಕಳ ಮೇಲೆ ಪೊಲೀಸರು ಯೂನಿಫಾರ್ಮ್ ಅನ್ನ ಮುಂದ್ಗಡೆ ಬಿಟ್ಟು ಹಿಂದ್ಗಡೆಯಿಂದ ಮಧ್ಯದಲ್ಲಿ ಹೋಗಿ ಇವತ್ತು ಅವ್ರ ಗೂಂಡಾಗಳು ಮಕ್ಕಳನ್ನ ಹೊಡೆದಿದ್ರಿ. ಇವತ್ತು ನಾವು ಹೇಳ್ತಾ ಇದೀವಿ, ಎಚ್ಚರ ಕೊಡ್ತಾ ಇದೀವಿ. ಮಾನ್ಯ ನರೇಂದ್ರ ಮೋದಿ ಅವರೇ, ಮಾನ್ಯ ಅಮಿತ್ ಶಾ ಅವರೇ, ನಿಮಗೆ ಎಚ್ಚರ ಕೊಡ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಗೂಂಡಾಗಿರಿ ನಡೆಯಲ್ಲ, ಬಂದೂಕು ನಡೆಯಲ್ಲ, ಲಾಠಿ ನಡೆಯಲ್ಲ. ನಿಜ, ನಾವು ಜಲಿಯನ್ ವಾಲಾಬಾಗ್ ಇತಿಹಾಸ ಕಂಡಿರುವಂತವರು, ನಾವು ಭಗತ್ ಸಿಂಗ್ನ ಸಂತತಿಗಳು, ನಾವು ರಾಜ್ಗುರ್ನ ಸಂತತಿಗಳು. ಅವತ್ತು ಅವ್ರು ಕನಸು ಕಂಡಿದ್ರು. ಈ ದೇಶದ ಭಗತ್ ಸಿಂಗ್ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನ ನಗುತ್ತಾ ನೇಣುಗಂಡಕ್ಕೆ ಎಸೆದ್ರು. ಏನ್ ಸಲುವಾಗಿ? ಈ ದೇಶದಲ್ಲಿ ಬ್ರಿಟಿಷ್ ಹೋದ್ರೆ ನಮ್ಮ ಯುವಕರಿಗೆ ವಿದ್ಯಾಭ್ಯಾಸ ಸಿಗ್ತದೆ, ನಮ್ಮ ಯುವಕರಿಗೆ ಉದ್ಯೋಗ ಸಿಗ್ತದೆ, ನಮ್ಮ ರೈತರಿಗೆ ಇವತ್ತು ಅವರು ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತದೆ, ನಾವೆಲ್ಲರೂ ನೆಮ್ಮದಿಯಿಂದ ಬದುಕಬಹುದು ಅಂತೇಳಿ ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಕಾಂಗ್ರೆಸ್ನವ್ರು ಸರಿ ಇಲ್ಲ, 60 ವರ್ಷ ಆಳಿದ್ರು, ಅವ್ರು ಹಾಳು ಮಾಡಕ್ ನೀವೇನ್ ಮಾಡಿದ್ರಿ? ನಾವು ಹೋರಾಟ ಮಾಡಿದ್ರೆ, ನಾವು ಘೋಷಣೆ ಕೂಗಿದ್ರೆ ನೀವೇನ್ ಹೇಳ್ತೀರಿ? ಚೀನಾ ಸಪೋರ್ಟರ್ಸ್, ಚೀನಾ ಏಜೆಂಟ್ಗಳು. ಅಲ್ಲ ಮಿಸ್ಟರ್ ಮೋದಿ ಅವರೇ, ನಾನು ಕೇಳ್ತೀನಿ, ಈ 10 ವರ್ಷದಲ್ಲಿ ಚೀನಾದಲ್ಲಿ ವ್ಯಾಪಾರ ಅತಿ ಹೆಚ್ಚು ಆಗ್ತಾ ಇರೋಂಥ ಚೀನಾ ವಸ್ತುಗಳು ವ್ಯಾಪಾರ ಆಗ್ತಾ ಇರೋದು ಭಾರತ ದೇಶದಲ್ಲಿ. ಹೆಂಗ್ ತರಿಸ್ತಿರ್ಲಿ ಭಾರತ ದೇಶಕ್ಕೆ ಚೀನಾ ವಸ್ತುಗಳನ್ನ? ತಕ್ಕತ್ತಿದ್ರೆ ಹೇಳ್ರಿ, ಚೀನಾ ವಸ್ತು ಬೇಡ ಅಂತ ಹೇಳಿ. ತಕ್ಕತ್ತಿದ್ರೆ ಮಾತಾಡ್ರಿ ಚೀನಾ ಬಗ್ಗೆ. ನಿಮ್ ಚಡ್ಡಿಗಳು ಮಾತಾಡ್ತಾರೆ, ನಿಮ್ ಬಜರಂಗಿಗಳು ಮಾತಾಡ್ತಾರೆ, ನಿಮ್ಮ IT ಸೆಲ್ ಮಾತಾಡ್ತದೆ. ನಿಮ್ ಜನ್ಮಕ್ಕೆ ನಿಮ್ಮ ನಿಯೋಗ ಹೋಗಿ ಇವತ್ತು ನಿಮ್ ನಿಯೋಗ ಹೋಗಿ ಚೀನಾದಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ವ್ಯಾಪಾರ ಮಾಡ್ಕೊಂಬತ್ತೀರಿ. ಇನ್ನು ಸ್ವಲ್ಪ ಮುಂದೆ ಹೋಗಿ ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರೆ ನೀವು ಸಾಬ್ರು ಗುಡ್ತೋರು ಅಂತೀರಿ. ಹೌದು, ಈ ದೇಶದಲ್ಲಿ ಸಾಬ್ರು ಈ ದೇಶ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಿರುವಂತ ಇತಿಹಾಸ ಇದೆ. ನಿಮ್ ಚಡ್ಡಿಗಳು ಯಾರು ಒಬ್ರು ಹೇಳ್ರಿ, ಈ ದೇಶ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟದ್ದು ಅಂತ ಹೇಳ್ರಿ. ಹೌದು, ಅವ್ರು ನಮ್ಮವರೇ, ದಲಿತರು ನಮ್ಮವರೇ, ಹಿಂದುಳಿದಂತವ್ರು ನಮ್ಮವರೇ. ಯಾಕೆ ಅಂತಂದ್ರೆ ಈ ದೇಶಕ್ಕೋಸ್ಕರಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರಾಗಿ, ಈ ದೇಶದ ಸಾರ್ವಭೌಮತ್ವಕ್ಕೋಸ್ಕರಾಗಿ, ಈ ದೇಶದ ಸಂವಿಧಾನಕ್ಕೋಸ್ಕರ ನಾವೆಲ್ಲರೂ ಪ್ರಾಣ ಕೊಟ್ಟಿದ್ದೇವೆ.